ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಕನ್ನಡವನ್ನು ಮರೆತರೆ ನಮಗೆ ನರಕ. ಕನ್ನಡಿಗರ ಮನಸ್ಸು ಎಂದರೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವುದು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹೇಳಿಕೆ. ರೈತರ ಪಹಣಿಗಳಲ್ಲಿ ನಮೂದಿಯಾಗಿರುವ ವಕ್ಫ್ ಆಸ್ತಿ ಎಂಬುದನ್ನು ರದ್ದುಗೊಳಿಸಿ ಆದೇಶವನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಕನ್ನಡಪರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವ ಸಚಿವ ಜಮೀರ್ ಅಹಮದ್ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕೆಂದು ಆಗ್ರಹಿಸಿ ಯುವ ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ನಾವೆಲ್ಲ ಕನ್ನಡಿಗರು. ಕನ್ನಡಿಗರ ಮನಸ್ಸು ಎಂದರೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವುದು ಮತ್ತು ಯಾರಿಗೂ ಕೇಡನ್ನು ಬಯಸದ ಮನಸ್ಸು ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ತಾಲೂಕು ಆಡಳಿತದಿಂದ ಬುಧವಾರದಂದು ಆಗಮಿಸಿದ ಕನ್ನಡ ಜ್ಯೋತಿ ರಥವನ್ನು ಭವ್ಯ ಸ್ವಾಗತದೊಂದಿಗೆ ಬರಮಾಡಿಕೊಂಡರು. ನಂತರ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದ ನಂತರ ತೆಂಗಿನಕಾಯಿ ಹೊಡೆದು ಕನ್ನಡ ಬಾವುಟ ಪ್ರದರ್ಶಿಸುವುದರ ಮೂಲಕ ಚಾಲನೆ ನೀಡಿ ಜ್ಯೋತಿ ಬೆಳಗಿದರು. ಈ ವೇಳೆ ಮಾತನಾಡಿದ ಅವರು, ಕನ್ನಡ ರಥಯಾತ್ರೆ ಸುಗಮವಾಗಿ ನಡೆಯಲಿ, ನಮ್ಮ ಕನ್ನಡಾಂಬೆಯನ್ನು ಸ್ಮರಿಸಬೇಕು. ಕರ್ನಾಟಕವನ್ನು ಇಡೀ ಭಾರತದಲ್ಲಿ ಮೇರುಪಂಕ್ತಿಯಲ್ಲಿ ನಿಲ್ಲಿಸಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಪ್ರಾಂತ್ಯವನ್ನು ಇಡೀ ಪ್ರಪಂಚಕ್ಕೆ ಪ್ರಖ್ಯಾತಿಸಿದ್ದಾರೆ. ಕರ್ನಾಟಕದ ಮತ್ತೊಂದು ಮುತ್ತು ರಥವಾದಂತಹ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಕನ್ನಡ ರಥಯಾತ್ರೆಯಲ್ಲಿ ಭಾವಚಿತ್ರಗಳನ್ನು ಹಾಕಿದ್ದಾರೆ. ರೈತರ ಒಡನಾಡಿ ಇಡೀ ಪ್ರಪಂಚದಲ್ಲಿಯೇ ಅನ್ನ ಕೊಡುವಂತಹ ರೈತರ ಒಂದು ನೇಗಿಲ ಯೋಗಿಯ ಪ್ರತಿಭೆಯನ್ನು ಸಹ ರಥದಲ್ಲಿ ಅಳವಡಿಸಲಾಗಿದೆ ಎಂದು ಹೇಳಿದರು. ಕರ್ನಾಟಕವನ್ನ ಇಡೀ ಭಾರತದಲ್ಲಿ ಮೇರು ಪಂಕ್ತಿಯಲ್ಲಿ ನಿಲ್ಲಿಸಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನ ಮನಃಪೂರ್ವಕವಾಗಿ ಬಹಳ ಅಚ್ಚುಕಟ್ಟಾಗಿ ರಥವನ್ನ ಡಿಸೈನ್ ಮಾಡಿದ್ದಾರೆ, ರೂಪುಗೊಳಿಸಿದ್ದಾರೆ. ಅದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಮ್ಮ ಕರ್ನಾಟಕವನ್ನು ಶ್ರೀಮಂತಗೊಳಿಸಿದ್ದಾರೆ. ಅವರನ್ನ ನೆನೆಯಲೇಬೇಕು. ಮೈಸೂರು ಬ್ರ್ಯಾಂಡಿಂದ ಇಡೀ ಪ್ರಪಂಚಕ್ಕೆ ನಮ್ಮ ಮೈಸೂರು ರಾಜ್ಯವನ್ನ ಒಂದು ಪ್ರಖ್ಯಾತಿಗೊಳಿಸಿದ ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಹಾಗೆ ನಮ್ಮ ಕನ್ನಡದ ಹೆಮ್ಮೆಯಾದಂತಹ ಮತ್ತೊಂದು ಮುತ್ತು ರತ್ನವಾದ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಈ ಸಂದರ್ಭದಲ್ಲಿ ನೆನೆಸ್ತೇನೆ. ಹುಟ್ಟೂರಾದ ಚಿಕ್ಕಬಳ್ಳಾಪುರದಲ್ಲೂ ಕೆಲಸ ಮಾಡಿದ್ದೀವಿ. ಅವರ ಒಂದು ಅದ್ಭುತವಾದಂತಹ ಒಂದು ಪ್ರಾವೀಣ್ಯತೆ ಎಲ್ಲರಿಗೂ ಎಲ್ಲ ಮಕ್ಕಳಲ್ಲಿ ಬರಲಿ. ಆನಂತರ ಕನ್ನಡಕ್ಕೆ ಮೇರು ಒಂದು ಕಿರೀಟವಾದಂತಹ ನಮ್ಮ ಹೆಮ್ಮೆಯ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ನಾನು ಈಗೆಲ್ಲ ಅಚ್ಚುಕಟ್ಟಾಗಿ ನೋಡಿದಾಗ ಜ್ಞಾನಪೀಠ ಪ್ರಶಸ್ತಿ ಎಲ್ಲ 8 ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನ ನಾವು ಕನ್ನಡಿಗರು ನೋಡಿ ನಾವು ಹೇಳ್ತೀವಿ, ನಮ್ಮ ಭಾಷೆ ಬಗ್ಗೆ ಹೆಮ್ಮೆ ಪಡಬೇಕು ಅಂತಂದ್ರೆ ಎಲ್ಲ ಭಾರತದಲ್ಲಿರುವಂತಹ ಎಲ್ಲ ಭಾಷೆಗಳಿಗೂ ಮೊದಲ ಸ್ಥಾನದಲ್ಲಿ ಕನ್ನಡ ನಿಲ್ಲುತ್ತೆ. 8 ಜ್ಞಾನಪೀಠ ಪ್ರಶಸ್ತಿಯನ್ನ ನಾವು ಪಡ್ಕೊಂಡಿದ್ದೇವೆ. ಅವರ ಎಲ್ಲರ ಒಂದು ಭಾವಚಿತ್ರವನ್ನ ಅಳವಡಿಸಲಾಗಿದೆ. ಮುಂದಿನ ಭಾಗದಲ್ಲಿ ಎತ್ತುಗಳನ್ನ, ರೈತನ ಒಂದು ಒಡನಾಡಿ, ರೈತರನ್ನ ನೆನೆಸಲೇಬೇಕು. ಮಂಡ್ಯ ಅಂತ ಅಂದ್ರೆ ಎಲ್ಲ ಇಡೀ ಪ್ರಪಂಚದಲ್ಲೇ ಅನ್ನ ಕೊಡುವಂತಹ ರೈತ. ಸೊ ನಾವು ಕುವೆಂಪುರವರ ರೈತಗೀತೆಯನ್ನು ಕೇಳಿದ್ದೇವೆ. ಸೊ ರೈತನ ಒಂದು ಇದು ಪ್ರತಿಕೃತಿಯನ್ನ ನಾವು ಅಲ್ಲಿ ನೋಡ್ತಾ ಇದ್ದೀವಿ. ನೇಗಿಲು, ರೈತ, ಆಮೇಲೆ ಎತ್ತುಗಳನ್ನ. ಸೊ ರೈತನಿಗೆ ಮತ್ತೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರಿಗೆ ನಮ್ಮ ವಿಶ್ವೇಶ್ವರಯ್ಯ ಸಾಹೇಬರಿಗೆ, ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರನ್ನ ಈ ಸಂದರ್ಭದಲ್ಲಿ ನಾವು ಬಿಟ್ಟಿದ್ವಿ. ಅವರನ್ನ ಆತ್ಮೀಯವಾಗಿ ಗೌರವದಿಂದ ಬಹಳ ಒಂದು ಗೌರವದಿಂದ ನಾವು ಈ ಸಂದರ್ಭದಲ್ಲಿ ನೆನೆಸಬೇಕು. ಎಲ್ಲರಿಗೂ ನಮಸ್ಕಾರ. ಭಾಷೆ ಕನ್ನಡವನ್ನ ಮರೆತರೆ ನಮಗೆ ನರಕ ಅಂತಂದ್ಬಿಟ್ಟು ನಾನಾದ್ರೂ ನಂಬಿದ್ದೀನಿ. ನಾವೆಲ್ಲ ಕನ್ನಡಿಗರು. ಕನ್ನಡ ಮನಸ್ಸು ಹೇಗಿದೆ ಅಂತಂದ್ರೆ ಎಲ್ಲರಿಗೂ ಒಳ್ಳೇದು ಬಯಸೋದು ಕನ್ನಡದ ಮನಸ್ಸು. ಯಾರಿಗೂ ಕೇಡನ್ನು ಬಯಸದಂತಹ ಮನಸ್ಸು ಕನ್ನಡದ ಮನಸ್ಸು. ಆ ಕನ್ನಡಿಗರು ಎಲ್ಲ ಭಾಷಿಕರೊಂದಿಗೆ ಬಹಳ ಒಂದು ಅನುಭೂತನವಾಗಿ ಬಹಳ ಒಂದು ಸಹೋದರತ್ವದಿಂದ ಇದು ಮಾಡಿದ್ದಾರೆ. ಅವತ್ತಿಂದ ನಮ್ಮ ಪೂರ್ವಜರ ಕಾಲದಿಂದ ಇಂದಿಗೂ ಕೂಡ ಅವರು ಅದೇ ರೀತಿ ಬಾಳ್ವೆ ಮಾಡ್ತಾ ಇದ್ದಾರೆ. ಆದರೆ ಕನ್ನಡಿಗರಿಗೆ ನೋವಾದ್ರೆ, ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಆದ್ರೆ ಕನ್ನಡಿಗರು ಯಾವುದೇ ರೀತಿಯಲ್ಲಿ ಅದನ್ನು ಕ್ಷಮಿಸಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಈ ಒಂದು ರಥದ ಒಂದು ಚಾಲನೆ ಸುಗಮವಾಗಿರಲಿ, ಇದಕ್ಕೆ ಶ್ರಮಿಸಿದಂತಹ ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಿಆರ್ ಪೂರ್ಣಿಮಾ ಅವರು ಮಾತನಾಡಿ, ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಭಾಗವಹಿಸಿ ನುಡಿ ಜಾತ್ರೆ, ಸಾಹಿತ್ಯ ಜಾತ್ರೆ, ಅಕ್ಷರ ಜಾತ್ರೆಯನ್ನು ಯಶಸ್ವಿಗೊಳಿಸೋಣ. ರಥಯಾತ್ರೆ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ರಥವನ್ನು ಸ್ವಾಗತಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ಹೇಳಿದರು. 1994ರಲ್ಲಿ 30 ವರ್ಷಗಳ ಹಿಂದೆ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ, ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು.
ಆ 3 ದಿನಗಳಲ್ಲೂ ನಾನು 94ರಲ್ಲಿ ಭಾಗವಹಿಸಿದ್ದೆ. ಆವಾಗ ನಾನು MA ಮಾಡ್ತಾ ಇದ್ದೆ. 30 ವರ್ಷಗಳ ನಂತರ ನನ್ನ ತವರು ಜಿಲ್ಲೆಯಲ್ಲಿ ಮತ್ತೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ನಾವೆಲ್ಲರೂ ಹೆಚ್ಚಿನ ಜನ ಮಂಡ್ಯದಲ್ಲಿ ಭಾಗವಹಿಸಿ ಈ ಒಂದು ಸಾಹಿತ್ಯ ಜಾತ್ರೆ, ನುಡಿ ಜಾತ್ರೆ, ಅಕ್ಷರ ಜಾತ್ರೆಯನ್ನು ನಾವು ಯಶಸ್ವಿಗೊಳಿಸೋಣ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಈಗ ಎಲ್ಲ ನಮ್ಮ ಏನು ರೂಟ್ ಮ್ಯಾಪ್ ಬಂದಿದೆ, ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ನಾವು ನಮ್ಮ ರಥವನ್ನು ಅತ್ಯಂತ ವಿಜೃಂಭಣೆಯಿಂದ ಸ್ವಾಗತಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ನಿರ್ದೇಶನ ಕೂಡ ಕೊಟ್ಟಿದ್ದೀವಿ. ಎಲ್ಲ ಕಡೆ ಚೆನ್ನಾಗಿ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಶಾಂತಿಗ್ರಾಮದಲ್ಲಿ ಇವಾಗ ಚೆನ್ನಾಗಿ ಅದನ್ನ ರಥವನ್ನು ಬರಮಾಡಿಕೊಂಡ್ರು ಅಂತ ಹೇಳಿದ್ರು. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ರಥವನ್ನು ತೆಗೆದುಕೊಂಡು ಮುಂದಿನ ಜಿಲ್ಲೆಗೆ ತಲುಪಿಸುವ ಕೆಲಸ ನಾವು ಮಾಡೋಣ. ಹಾಗೂ ಡಿಸೆಂಬರ್ 20, 21, 22 3 ದಿನಗಳ ಕಾಲ ಒಂದು ಸಾಹಿತ್ಯ ಸಮ್ಮೇಳನ ಏನು ಮಂಡ್ಯದಲ್ಲಿದೆ ಅದರಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣ ಅಂತ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಶ್ರಿತಾ ಮಾತನಾಡಿ, ನಾನು ಕರ್ನಾಟಕಕ್ಕೆ ಬಂದಾಗ ಮೊದಲು ಚಾರ್ಜ್ ತೆಗೆದುಕೊಂಡು ಕೆಲಸ ಮಾಡಿದ್ದು ನಂಜನಗೂಡು. ಮೊದಲು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕನ್ನಡ ಸಾಹಿತ್ಯ ಸಮ್ಮೇಳನ. ಇಂತಹ ವೇಳೆ ಈ ರಥಯಾತ್ರೆ ಜೊತೆ ಪಾಲ್ಗೊಂಡಿರುವುದು ನಮಗೆ ಸಂತೋಷ ತಂದಿದೆ. ಸಾಹಿತ್ಯ ಸಮ್ಮೇಳನ ಎಂದರೆ ಏನು ಎಂದು ಎಲ್ಲರಿಗೂ ತಿಳಿಸಬೇಕು ಎಂದು ಹೇಳಿದರು. ನಾನು ಫಸ್ಟ್ ಕರ್ನಾಟಕ ಬಂದಾಗ ನಾನು ಫಸ್ಟ್ ಚಾರ್ಜ್ ತಗೊಂಡು ಕೆಲಸ ಮಾಡಿದ್ದಾಗ ನಂಜನಗೂಡು. ಆವಾಗ ನಾವು ಫಸ್ಟ್ ನಮಗೆ ಕರ್ಕೊಂಡು ಹೋಗಿರೋದೇ ಬೆಂಗಳೂರು ಕರ್ನಾಟಕ ಸಾಹಿತ್ಯ ಸಮ್ಮೇಳನ ಫಸ್ಟ್ ಅಟೆಂಡ್ ಮಾಡೋ ಫಂಕ್ಷನ್ ಕನ್ನಡ ರಾಜ್ಯದಲ್ಲಿ ಬಂದ ತಕ್ಷಣವೇ ಫಸ್ಟ್ ಕರ್ಕೊಂಡು ಹೋಗೋದು ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ಈ ಸಮ್ಮೇಳನದಲ್ಲಿ ಕರ್ಕೊಂಡು ಹೋಗ್ತೀವಿ. ತುಂಬ ಹೆಮ್ಮೆಯಿಂದ ವಿಚಾರ. ಕೊಡಗು ಜಿಲ್ಲೆಯಲ್ಲಿ ಬಂದು ನಮ್ಮಲ್ಲಿ ಬಂದು ನೆಕ್ಸ್ಟ್ ಮಂಡ್ಯದಲ್ಲಿ ಬಂದು ಇದು ಹೆಮ್ಮೆಯಿಂದ ವಿಚಾರ. ನಮ್ಮ ರಾಜ್ಯದಲ್ಲಿ ಹಲವಾರು ಲಿಟ್ರೇಚರ್ಗೆ ನಮ್ಮ ರಾಜ್ಯನೇ ಹೈಯೆಸ್ಟ್ ನಂಬರ್ ಆಫ್ ಅವಾರ್ಡ್ಸ್ ತಗೊಂಡಿದ್ದಾರೆ. ನಮ್ಮ ಜ್ಞಾನಪೀಠ ನಾವು ತಗೊಳ್ತೀವಿ. ಅದು ನಮ್ಗೆ ತುಂಬ ಹೆಮ್ಮೆಯಿಂದ ವಿಚಾರ. ಅದನ್ನು ಒಂದು ಸೆಲೆಬ್ರೇಟ್ ಮಾಡೋಕ್ಕೆ ನಮಗೊಂದು ಅವಕಾಶವೂ ಸಿಕ್ಕಿದೆ. ಸೊ ಇದು ಅವಕಾಶನ ಯೂಸ್ ಮಾಡ್ಕೊಂಡು ನಾವು ಎಲ್ಲರೂ ಅದನ್ನು ಭಾಗವಹಿಸಬೇಕು. ಚಿಕ್ಕ ಚಿಕ್ಕ ಮಕ್ಕಳಿಗೆ ಯಾರೂ ಗೊತ್ತಿರಲ್ಲ. ನಮಗೆ ಈ ಸಮ್ಮೇಳನ ನಡೀತಾ ಇಲ್ಲ ಅಂತ ದೊಡ್ಡವರಿಗೆ ಗೊತ್ತಿದೆ ಬಿಟ್ಟರೆ ಡಿಸೆಂಬರ್ 20, 21 ಏನು ಮಂಡ್ಯದಲ್ಲಿ ಏನು ಮಾಡ್ತಾರೋ ಅದರಲ್ಲಿ ಸ್ಕೂಲ್ ಮಕ್ಕಳಿಗೂ ಸಹ ಇದರಲ್ಲಿ ಭಾಗವಹಿಸಬೇಕು. ಮತ್ತು ಇನ್ನು ಮಕ್ಕಳು ಮನೇಲಿ ಯಾರಾದ್ರೂ ಅವ್ರಿಗೂ ತಿಳುವಳಿಕೆ ಆಗಬೇಕು. ಬರೀ ದೊಡ್ಡವ್ರಿಗೆ ಮಾತ್ರ ತಿಳುವಳಿಕೆ ಆಗೋದಿಲ್ಲ. ಈ ನೆಕ್ಸ್ಟ್ ಜನ್ರೇಷನ್ಗೂ ಸಹ ನಾವು ಹೇಳ್ಕೊಡ್ಬೇಕು ಈ ಸಾಹಿತ್ಯ ಸಮ್ಮೇಳನದಲ್ಲಿ ಏನು ಯಾರಿದ್ದಾರೆ, ಯಾರು ಏನೇನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಟುವರ್ಡ್ಸ್ ಡೆವಲಪ್ಮೆಂಟ್ ಆಫ್ ಕನ್ನಡ ಲಿಟ್ರೇಚರ್ ಆ್ಯಂಡ್ ಕನ್ನಡ ಕ್ಲಾಸಿಕಲ್. ಇದು ತುಂಬ ಹೆಮ್ಮೆಯಿಂದ ವಿಚಾರ. ಇವತ್ತು ನಾವು ತಗೊಂಡಿರೋದು ಕೊಡಗಿಂದ ನಾವು ರಿವ್ಯೂ ಮಾಡ್ಕೊಂಡು ಈ ರೀತಿ ಮುಂದೆ ಒಳ್ಳೆಯ. ಜಿಲ್ಲಾ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಇ ಕೃಷ್ಣೇಗೌಡ ಅವರು ಮಾತನಾಡಿ, ಕನ್ನಡ ಭಾಷೆಗೆ ಅನೇಕ ಮಹನೀಯರು ಸಾಹಿತಿಗಳು ಇದ್ದಾರೆ. ಆಲೂರು, ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ ಈ ರೀತಿಯಲ್ಲಿ ಅವರು ಕನ್ನಡ ಭಾಷೆಯಲ್ಲಿ ತಿಳಿಸಬೇಕು. ಕನ್ನಡ ಕೇವಲ ಭಾಷೆಯಲ್ಲಿ ತನ್ನದೇ ಆದ ನೆಲ ಜಲ ಸಂಸ್ಕೃತಿಯ ಹಿರಿಮೆಯನ್ನು ಒಳಗೊಂಡಿದೆ. ಭಾಷೆಯಲ್ಲಿ ತನ್ನದೇ ಆದಂತಹ ಶೈಲಿಯನ್ನು ಕೊಟ್ಟಂತಹ ಚರಿತ್ರೆ ಎಲ್ಲರಿಗೂ ತಿಳಿಸೋಣ ಎಂದು ಹೇಳಿದರು. ಸಾಹಿತ್ಯದ ರಥಯಾತ್ರೆ ಮಂಡ್ಯದಿಂದ ಬಂದಿದೆ. ಮುಂದಿನ ತಿಂಗಳು 20ರಿಂದ 21, 23 ಸಮ್ಮೇಳನ ನಡೆಯುತ್ತೆ. ಆ ಜಾತ್ರೆಯಲ್ಲಿ ನಮ್ಮ ಜಿಲ್ಲೆ, ವಿಶೇಷವಾಗಿ ಹಾಸನ ಜಿಲ್ಲೆ ಅತಿ ಹೆಚ್ಚು ರೈತರು ಹೊಂದಿರುವಂಥ ಜಿಲ್ಲೆ, ಅತಿ ಹೆಚ್ಚು ಈ ರಾಜ್ಯದಲ್ಲಿ ಕನ್ನಡ ಮಾತಾಡುವಂಥ ಜಿಲ್ಲೆ ಯಾವ್ದಾರು ಇದ್ರೆ ಅದು ಹಾಸನ ಜಿಲ್ಲೆ ಅಂತ ಈ ಸಂದರ್ಭದಲ್ಲಿ ಹಾಸನ ಜಿಲ್ಲೆ ರೈತರು ಹೆಚ್ಚಿರೋದು ಕನ್ನಡವನ್ನು ಜಾಸ್ತಿ ಪಸರಿಸುವಂಥ ಕೆಲಸವನ್ನು ಮಾಡೋದ್ರಿಂದ ಇವತ್ತು ನಮ್ಮ ದೇಶದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಇತಿಹಾಸ ಇರುವಂಥ ಭಾಷೆ ಯಾವ್ದಾರು ಇದ್ರೆ ಅದು ಕನ್ನಡ ಭಾಷೆ. ಈ ಕನ್ನಡ ಭಾಷೆಗೆ ಅನೇಕ ಮಹನೀಯರು, ಸಾಹಿತಿಗಳು, ಕವಿಗಳು, ಇಡೀ ಹಾಡಲ್ಲೇ ಬೇಲೂರು, ಚನ್ನಕೇಶ್ವರ, ಗೋಮಟೇಶ್ವರ, ಮಲೆನಾಡು, ಹಳೆಬೀಡು, ಬೇಲೂರು ಈ ರೀತಿ ಎಲ್ಲ ವಲಯದಲ್ಲೂ ಕೂಡ ಈ ದೇಶ ಕಟ್ಟಲಿಕ್ಕೆ ಶ್ರಮಿಸಿದ್ದಾರೆ. ಅವ್ರ ಸ್ಮರಣಾರ್ಥ ನಾವು ನಮ್ಮ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ಕನ್ನಡ ಭಾಷೆಯನ್ನು ಮಾತಾಡೋದ್ರ ಮೂಲಕ ಉಳಿಸಿ ಬೆಳೆಸೋಂಥದ್ದು ಕೆಲಸ ಮಾಡಿ ಇಡೀ ದೇಶದಲ್ಲಿ ಕನ್ನಡ ಭಾಷೆಗೆ ಉನ್ನತವಾದ ಸ್ಥಾನಮಾನವನ್ನು ನಮ್ಮ ಪರಂಪರೆಯಲ್ಲಿ ನಾವು ಪ್ರಾರಂಭ ಮಾಡೋಣ. ಇಲ್ಲಿ ಏನು ಕಟ್ಟಿದ್ದಾರೆ, ನಾವು ಹಳ್ಳಿಲಿ ಹುಟ್ಟಿದರು ಈ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಕೊಟ್ಟಂಥ ನಮ್ಮ ಹಾಸನ ಜಿಲ್ಲೆ ದೇಶಕ್ಕೆ ಹಳ್ಳಿಲಿ ಹುಟ್ಟಿದರು ಡೆಲ್ಲಿ ಆಳಿದಂಥವ್ರು ಕೊಟ್ಟಂಥದ್ದು ನಮ್ಮದು ಇತಿಹಾಸ ಇದೆ. ಹಾಗಾಗಿ ನಮ್ಮ ಜಿಲ್ಲೆಯ ಪರಂಪರೆಯನ್ನು ಕನ್ನಡ ಭಾಷೆ ಉಳಿಸಿ ಬೆಳೆಸೋದ್ರ ಮೂಲಕ ಗಟ್ಟಿ ಮಾಡೋಣ. ಕನ್ನಡ ಭಾಷೆಗೆ ತನ್ನದೇ ಆದ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಕೆಟಿ ಶಾಂತಲಾ, ತಹಸೀಲ್ದಾರ್ ಶ್ವೇತಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ HP ತಾರಾನಾಥ್, ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಿ, ಹಿರಿಯ ಕಲಾವಿದ ಗ್ಯಾರಂಟಿ ರಾಮಣ್ಣ, ಹಿರಿಯ ಕಲಾವಿದ ಶಾಂತಕುಮಾರ್ ಯಲಗುಂದ ಹಾಗೂ ಇತರರು ಹಾಜರಿದ್ದರು.
ದೇವಸ್ಥಾನ ಮತ್ತು ಮಠಮಾನ್ಯಗಳ ಮೇಲೆ ಕೂಡಲೇ ನೀಡಿರುವಂತಹ ನೋಟಿಸ್ ಅನ್ನು ಹಿಂಪಡೆದು ರೈತರ ಪಹಣಿಗಳಲ್ಲಿ ನಮೂದಿ ಆಗಿರುವ ವಕ್ಫ್ ಆಸ್ತಿ ಎಂಬುದನ್ನು ರದ್ದುಗೊಳಿಸಿ ಆದೇಶವನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಕನ್ನಡಪರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಕನ್ನಡಪರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಡಿ. ಶಂಕರಗೌಡ ಮತ್ತು ಹರೀಶ್ ಗೌಡ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಇದರ ಸಚಿವರಾದ ಜಮೀರ್ ಅಹಮದ್ ಇವರು ನೇರವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಇವರ ಆದೇಶದ ಮೇರೆಗೆ ಜಮೀರ್ ಅಹಮದ್ ರವರ ಮುಂದಾಳತ್ವದಲ್ಲಿ ಸರ್ಕಾರದ ಕಂದಾಯ ಅಧಿಕಾರಿಗಳನ್ನು ರಾತ್ರಿ ಇಡೀ ಉಪಯೋಗಿಸಿಕೊಂಡು ಇದ್ದಕ್ಕಿದ್ದಂತೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ರೈತರ ಜಮೀನುಗಳನ್ನು ಅತಿಕ್ರಮವಾಗಿ ಪಹಣಿಗಳಲ್ಲಿ ವಕ್ಫ್ ಆಸ್ತಿ ಎಂದು ನಮೂದಿಸಿ ಬಿಡುಗಡೆ ಮಾಡಿ ಮತ್ತು ರೈತರುಗಳ ಮನೆಗಳಿಗೆ ನೋಟಿಸ್ ಅನ್ನು ನೀಡಿರುವುದು ನಿಜಕ್ಕೂ ಎಲ್ಲ ರೈತ ಬಾಂಧವರಿಗೂ ಮತ್ತು ಸಾರ್ವಜನಿಕರಿಗೂ ದಿಗ್ಭ್ರಮೆ ಮತ್ತು ಆಶ್ಚರ್ಯವನ್ನುಂಟು ಮಾಡಿರುತ್ತದೆ. ಇದಲ್ಲದೆ ರೈತರ ಜಮೀನುಗಳ ಆಸ್ತಿಗಳಿಗೆ ಕಣ್ಣು ಹಾಕಿದ ಈ ವಕ್ಫ್ ಬೋರ್ಡ್ ಇರುವ ದೇವಸ್ಥಾನ ಇದ್ದಲ್ಲದೆ ಮಠಮಾನ್ಯಗಳಿಗೂ ಕೂಡ ಲಗ್ಗೆ ಇಟ್ಟಿರುವುದು, ಇದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ತುಷ್ಟೀಕರಣವನ್ನು ಮಾಡಲು ಹೊರಟಿದೆ. ಅಂದರೆ ಹಿಂದೂಗಳನ್ನು ಒಕ್ಕೆಲೆಬ್ಬಿಸುವ ಹುನ್ನಾರ ನಡೆದಿದ್ದು, ಇದರಿಂದ ಸಾವಿರಾರು ವರ್ಷಗಳ ಇತಿಹಾಸವಿರುವ ದೇವಸ್ಥಾನ, ಮಠಮಾನ್ಯಗಳು ಹಾಗೂ ಹಿರಿಯರಿಂದ ಬಂದ ದಾನ, ವಿಭಾಗ, ಪಿತ್ರಾರ್ಜಿತ ಸ್ವರೂಪ ಅಥವಾ ಹಿಂದಿನ ಸರ್ಕಾರಗಳಿಂದ ಮಂಜೂರಾಗಿರುವಂತಹ ರೈತರ ಜಮೀನುಗಳು ಹಾಗೂ ಸ್ಮಶಾನಗಳು ಕೂಡ ಸೇರಿದಾಗಿರುವ ಈ ಆಸ್ತಿಗಳಿಗೆ ವಕ್ಫ್ ಬೋರ್ಡ್ ಇವರು ಕಣ್ಣು ಹಾಕಿರುವುದು ನಿಜಕ್ಕೂ ಹಾಸ್ಯಾಸ್ಪದವಾಗಿದೆ. ಒಂದು ವೇಳೆ ಇದರ ಬಗ್ಗೆ ರಾಜ್ಯ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ತೀವ್ರತರವಾದ ಹಾಗೂ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂಬುದನ್ನು ಈ ಮೂಲಕ ಎಚ್ಚರಿಸುತ್ತೇವೆ ಎಂದು ಹೇಳಿದರು. 1947ರಲ್ಲಿ ಮೊದಲೇ ವರ್ಕ್ ಬೋರ್ಡ್ ಅವರಿಗೆ ಸಂಬಂಧಪಡಲ್ಲ ಅಂತೇಳಿ ಆಗಲೇ ಆದೇಶ ಹೊರಡಿಸಿದೆ ಸುಪ್ರೀಂ ಕೋರ್ಟ್. ಆದರೂ ಸಹ ಸುಪ್ರೀಂ ಕೋರ್ಟ್ ಹೊರಡಿದ್ರು ಸಹ ಅವರಿಗೆ ರೈತರಿಗೆ ಯಾಕೆ ಇವರು ನೋಟಿಸನ್ನು ಜಾರಿ ಮಾಡಿದ್ದಾರೆ? ರೈತರು ಅನ್ನದಾತ ಬಹಳ ವರ್ಷಗಳಿಂದನೂ ಸಹ ಉಳುವವನಿಗೆ ಭೂಮಿ ಅಂತೇಳಿ ಸರ್ಕಾರ ಮಾಡಿದೆ. ಆದರೂ ಸಹ ಜಮೀರ್ ಅಹಮದ್ ಅವರು ಯಾವ ದಿಕ್ಕಿನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ? ಜನಗಳಿಗೆ ಅವರಿಗೆ ರೈತರಿಗೆ ರಕ್ಷಣೆ ಕೊಡ್ತಿದ್ರು, ರೈತರ ಜಮೀನನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ರು. ನಮ್ಗೆ ಅರ್ಥ ಆಗ್ತಿಲ್ಲ. ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಿದ್ದೀವಿ, ದಯಮಾಡಿ ರೈತರಿಗೆ ಅನ್ಯಾಯ ಆದರೆ ನಾವು ಕನ್ನಡಪರ ಮತ್ತು ಪ್ರಗತಿಪರ ಸಂಘಟನೆಗಳು ನಾವು ಒಗ್ಗೂಡಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ಈ ಮುಖಾಂತರ ಹೇಳಕ್ಕೆ ಎಚ್ಚರಿಕೆ ಕೊಡ್ತಾ, ಮತ್ತು ಸರ್ಕಾರದವರು ನಮಗೆ ಅಧಿಕಾರ ತಗೋಬೇಕಾದ್ರೆ ಯಾವ ರೀತಿ ಭರವಸೆ ಕೊಟ್ಟಿರ್ತೀರಿ? ಸಾರ್ವಜನಿಕರ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಸಾರ್ವಜನಿಕರಿಗೆ ತೊಂದರೆ ಕೊಟ್ಕೊಂಡು ಅನ್ನದಾತರಿಗೆ ಅನ್ಯಾಯ ಮಾಡ್ತಾ ನೀವು ಈ ರೀತಿ ಮಾಡ್ತಿರೋದು ಯಾವ ನ್ಯಾಯ? ಇದು ಎಷ್ಟು ಸರಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವಾಗ ಬ್ರಿಟಿಷ್ನವರು ನಮ್ಮನ್ನು ಆಳ್ವಿಕೆ ಮಾಡ್ತಿದ್ರು, ದಬ್ಬಾಳಿಕೆ ಮಾಡ್ತಿದ್ರು. ಇವತ್ತು ನಮ್ಮವರೇ ಆಳ್ವಿಕೆ ಮಾಡ್ತಿರ್ತಾರೆ, ನಮಗೆ ಇವತ್ತು ದಬ್ಬಾಳಿಕೆಯನ್ನು ಮಾಡ್ತಿರ್ತಕ್ಕಂಥ ಯಾವ ನ್ಯಾಯ ಇದು? ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ರೈತರ ಮೇಲೆ ದಬ್ಬಾಳಿಕೆ ಮಾಡೋ ಅಂತ ಕೆಲಸವನ್ನ ಮಾಡ್ತಾ ಇದೆಯೋ, ಇವತ್ತು ಯಾವುದು ಎಲ್ಲೋ ಇಲ್ಲದಂತದ ವಕ್ಫ್ ಬೋರ್ಡ್ ಅಂತ ಒಂದು ಹೆಸರನ್ನು ಇಟ್ಕೊಂಡು ಇವತ್ತು ಒಕ್ಕಲಿಗರನ್ನ ಒಕ್ಕಲೆಬ್ಬರಿಸುವಂತ ಕೆಲಸವನ್ನ, ನೀಚ ಕೃತ್ಯವನ್ನ ಈ ಕಾಂಗ್ರೆಸ್ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇದೇ ರೈತರು ಯಾವತ್ತು ಇವರು ರೈತರ ಬೆನ್ನೆಲುಬು, ನಾವು ರೈತರಿಗೆ ನಾವು ಆ ಎಲ್ಲಾ ಸವಲತ್ತುಗಳನ್ನ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಇವತ್ತು ಏನು ಹೇಳಿದೆ ಅದೆಲ್ಲ ಸುಳ್ಳು ಭರವಸೆಗಳನ್ನ ಮಾಡಿ ಯಾರೋ ಒಬ್ಬ ಹೊಲಸು ಬಾಯಿ ಬಿಟ್ರೆ ಅವನು ಬಾಯಿ ಹೊಲಸಾಗಂತದ ಜಮೀರ್ ಅಹಮದ್ ಮಾತನ್ನ ಕೇಳ್ಕೊಂಡು ರೈತರ ಜಮೀನನ್ನ ಒಕ್ಕಬೋಡು ಅಂತ ಹೇಳಿ ಮಾಡ್ತಾರೆ. ಇವ್ರಿಗೆ ನಾಚಿಕೆ ಆಗ್ಬೇಕು. ಇವರು ಅಲ್ಲಿ ಇರ್ತಕ್ಕಂತ ಯಾರು ನಮ್ಮ ಇವರಿದ್ದಾರೆ, ಮಿನಿಸ್ಟರ್ಗಳಿದ್ದಾರೆ, ಅವ್ರಿಗೆಲ್ಲರಿಗೂ ನಾಚಿಕೆ ಆಗ್ಬೇಕು. ಯಾರೋ ಒಬ್ಬ ಜಮೀರ್ ಅಹಮದ್ ಒಬ್ಬನ ಮಾತನ್ನ ಕೇಳ್ಕೊಂಡು ಇವತ್ತು ಸರ್ಕಾರ ಪೂರ್ತಿ ಅವನ ಪರವಾಗೇನೆ ನಿಂತ್ಕೊಳ್ಳೋಂತ ಒಂದು ಯೋಗ್ಯತೆ ಅನಾಯೋಗ್ಯತೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಖಂಡನೀಯ. ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇವ್ರು ಇದೇ ತರ ಮಾಡ್ತು ಅಂದ್ರೆ ಜಮೀರ್ ಅಹಮದ್ ನಮ್ಮ ಹಾಸನ ಜಿಲ್ಲೆಗೆ ಕಾಲಿಡಕ್ಕೂ ಬಿಡೋದಿಲ್ಲ. ಮಸಿ ಬೆಳೆಯುವಂತ ಕೆಲಸವನ್ನ ಎಲ್ಲಾ ಸಂಘಟನೆಗಳು ಮಾಡ್ತೀವಿ. ರೈತರು ಇರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ಎಲ್ಲಾ ಅಧ್ಯಕ್ಷರುಗಳು ಸೇರಿ ನಾವು ಮಸಿ ಬೆಳೆಯುವಂತ ಕಾರ್ಯಕ್ರಮನ ಮಾಡ್ತೀವಿ. ಜಮೀರ್ ಅಹಮದ್ಗೆ ಇದೇ ಸರ್ಕಾರ ಇದೇ ಎಚ್ಚೆತ್ಕೊಂಡು ಈಗಲೇ ಏನು ರೈತರ ಜಮೀನನ್ನ ಒಕ್ಬೋರ್ಡ್ ಮಾಡಿದ್ದಾರೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ರೈತರಿಗೆ ಏನು ಭೂಮಿ ಇದೆ ಅದನ್ನ ಅವರಂತಾನೆ ಮಾಡಿಕೊಟ್ಟು ಎಲ್ಲವನ್ನು ಸರಿಪಡಿಸಿದ್ರೆ ಇದಕ್ಕೆ ಅವರಿಗೆ ಕಾಂಗ್ರೆಸ್ ಸರ್ಕಾರ ಅವರ ಒಂದು ಯೋಗ್ಯತೆಗೆ ನ್ಯಾಯ ಸಿಕ್ತಂಗಾಗುತ್ತೆ. ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರನ ಮುಂದಿನ ದಿನಗಳಲ್ಲಿ ಉಗಿದು ಓಡಿಸುವಂತ ಕೆಲಸವನ್ನ ರೈತರು ಇರ್ಬೋದು, ಜನಸಾಮಾನ್ಯರೇ ಮಾಡ್ತಾರೆ ಅಂತೇಳಿ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೀನಿ. ಹರೀಶ್ ಗೌಡ್ರು ಅಂತೇಳಿ. ಪ್ರತಿಭಟನೆಯಲ್ಲಿ ಕನ್ನಡಪರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಖಜಾಂಚಿ ರಾಘವೇಂದ್ರ, ಪುಟ್ಟಸ್ವಾಮಿಗೌಡ, ಎಚ್ಆರ್ ಪುನೀತ್, ವಿಜಯಕುಮಾರ್, ಜಯಶಂಕರ್, ಜಾನ್, ಮಂಜೇಗೌಡ, ಪಿಜಿ ರಾಮಸ್ವಾಮಿ, ರೋಹಿತ್ ಗೌಡ, ಬಿಪಿ ಶ್ರೀಧರ್, ಪವನ್, ಧನುಷ್, ಗಣೇಶ್ ಮದಯ್ಯ, ನರಸಿಂಹ ಇತರರು ಉಪಸ್ಥಿತರಿದ್ದರು.
ಜೆಡಿಎಸ್ ವರಿಷ್ಠ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿರುವ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕು ಎಂದು ಒತ್ತಾಯಿಸಿ ಯುವ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪಟ್ಟಣದ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮಾತನಾಡಿದ ಪ್ರತಿಭಟನಾಕಾರರು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕರಿಯ ಕುಮಾರಸ್ವಾಮಿ ಖತರ್ನಾಕ್ ಎಂದು ಹೇಳುವ ಮೂಲಕ ಸಚಿವ ಜಮೀರ್ ಅಹಮದ್ ಖಾನ್ ಅವಹೇಳನವಾಗಿ ನಿಂದನೆ ಮಾಡಿದ್ದಾರೆ. ಶೀಘ್ರವೇ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಒಂದು ಸಮುದಾಯವನ್ನು ಎತ್ತಿಕಟ್ಟಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಹದಗೆಡಲು ಜಮೀರ್ ಅಹಮದ್ ಖಾನ್ ಜನರನ್ನು ಪ್ರಚೋದಿಸಿದ್ದಾರೆ. ರಾಜ್ಯ ಸರ್ಕಾರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಪಡೆಯಬೇಕು ಮತ್ತು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎನ್ಡಿಎ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ಕುಮಾರಣ್ಣನವರು ನಮ್ಮ ರಾಜ್ಯದ ಪ್ರತಿನಿಧಿಸುತ್ತಿರುವಂತಹ ಕೇಂದ್ರ ಸಚಿವರಾಗಿದ್ದಾರೆ. ಎನ್ಡಿಎ ಮೈತ್ರಿಕೂಟದಲ್ಲಿ ಕ್ಯಾಬಿನೆಟ್ ದರ್ಜೆಯ ಬೃಹತ್ ಮತ್ತು ಕೈಗಾರಿಕಾ ಸಚಿವರಾದಂತಹ ಕುಮಾರಣ್ಣವರ ಬಗ್ಗೆ ಚನ್ನಪಟ್ಟಣ ಚುನಾವಣೆ ಸಮಯದಲ್ಲಿ ಕರಿಯ ಅಂತ ಹೇಳಿರುವಂತಹ ಜಮೀರ್ ಅಹಮದ್ ಅವರ ವಿರುದ್ಧವಾಗಿ ನಾವಿದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ. ನೋಡಿ, ಗಾದೆ ಸುಳ್ಳಾಗ್ಬೋದು, ವೇದ ಸುಳ್ಳಾಗ್ಬೋದು, ಗಾದೆ ಸುಳ್ಳಾಗಬಾರ್ದು ಅಂತ ಮಾತು ಕೇಳಿದ್ದೀವಿ. ಕಳ್ಳನ್ನು ನಂಬೋದು, ಕುಳ್ಳು ನಂಬಕ್ಕಾಗಲ್ಲ ಅನ್ನೋದು ಕೂಡ ಒಂದು ಗಾದೆ. ಈಗ ಕಳ್ಳ ಯಾರು ಕುಳ್ಳ ಯಾರು ಅಂತ ನಾವು ಹೇಳಲ್ಲ. ಆ ಕಳ್ಳನೇ ಕುಳ್ಳ ಆಗಿದ್ರೆ ಏನು ಮಾಡ್ಬೇಕೀಗ? ಅಂಥ ಸಿಚುವೇಶನಲ್ಲಿ ನಾನು ಇದನ್ನ ಜಮೀರ್ ಅಹಮದ್ದೇ ಕಳ್ಳ ಕುಳ್ಳ ಅಂತ ನಾನು ಹೇಳಲ್ಲ. ಯಾಕೆಂದರೆ ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ನನಗೆ ಕೂಡ ವಿವೇಕ ಇದೆ. ಒಬ್ಬ ವ್ಯಕ್ತಿ ಬಗ್ಗೆ ಅವಹೇಳನಕಾರಿ ಮಾತನ್ನು ಹೇಳಬಾರ್ದು ಅಂತ. ಅದು ಒಬ್ಬ ಕೇಂದ್ರ ಸಚಿವರ ವಿರುದ್ಧವಾಗಿ ರಾಜ್ಯ ಸಚಿವರು ಈ ಥರ ಹೇಳುವಾಗ ನಮ್ಮ ರಾಜ್ಯ ಸರ್ಕಾರವನ್ನು ನಡೆಸುವಂಥ ಸಿದ್ದರಾಮಯ್ಯನವ್ರಿಗೆ ಈ ಮೂಲಕ ಮನವಿ ಮಾಡ್ತೀವಿ. ಫಸ್ಟು ಅವ್ರನ್ನ ಸಂಪುಟ ಇದರಿಂದ ದರ್ಜೆಯ ಮಂತ್ರಿಯಿಂದ ಅವ್ರನ್ನ ಉಚ್ಚಾಟನೆ ಮಾಡಿ. ಅವ್ರು ಅನರ್ಹರು. ಯಾಕೆಂದರೆ ಒಂದು ಸ್ವಚ್ಛಾಚಾರವನ್ನು ಇಟ್ಕೊಂಡು ಹೇಗೆ ಅವ್ನು ವರ್ತಿಸಬೇಕು ಅನ್ನೋದು ಗೊತ್ತಿಲ್ಲ. ಮತ್ತು ಎರಡನೇದಾಗಿ ಆತ ಹೇಳಿರುವಂಥ ಸ್ಟೇಟ್ಮೆಂಟ್ ಏನಿದೆ, ಇಡೀ ಮುಸ್ಲಿಂ ಸಮುದಾಯದವರು ಚಂದ ಎತ್ತುಬಿಟ್ಟು ಕುಮಾರಸ್ವಾಮಿ ಹಾಗೂ ಅವ್ರ ಕುಟುಂಬದವ್ರದ ಪರ್ಚೇಸ್ ಮಾಡ್ತೀವಿ ಅಂದರೆ ಅರ್ಥ ಏನು? ಈಗ ಆ ವ್ಯಕ್ತಿ ಆಯಿತು, ಒಂದು ವೇಳೆ ಒಬ್ಬ ವ್ಯಕ್ತಿ ಆಸ್ತಿ ಪರ್ಚೇಸ್ ಮಾಡಿದ್ರೆ ಏನರ್ಥ? ಅವನ್ನ ಊರು ಖಾಲಿ ಮಾಡಿಸೋದು ಅಂತ ಆಯ್ತು. ಅದು ಮುಸ್ಲಿಂ ಜನಾಂಗದವರೇ ಯಾಕೆ ಮಾಡಬೇಕು? ಮುಸ್ಲಿಂ ಜನಾಂಗದವರು ಇತರ ಧರ್ಮದವ್ರ ವಿರುದ್ಧ ಮತಯಾಚನೆ ಮಾಡೋಕ್ಕೋಸ್ಕರ ಎತ್ಕಡ್ತಿರೋದು ಕೂಡ ಕಾನೂನು ರೀತಿ ಅಪರಾಧ. ಭಾರತ ಏನು ನ್ಯಾಯ ಸಮಿತಿಯ ಈಗ ಬಂದಿರುವಂಥ ಆ್ಯಕ್ಟ್ ಪ್ರಕಾರ ಸೆಕ್ಷನ್ 192 ಅಡಿ ಇದು ಪ್ರಕರಣ ದಾಖಲಿಸಬೇಕು ಆ ವ್ಯಕ್ತಿ ಮೇಲೆ. ಅದಕ್ಕೆ ಸಂಪುಟ ಸಭೆಯ ಸಚಿವರಾಗಿ ಅವರನ್ನು ಬರ್ಖಾಸ್ತುಗೊಳಿಸಿ ಅವ್ರ ಮೇಲೆ ಕೂಡಲೇ ಒಂದು ಪ್ರಕರಣ ದಾಖಲಿಸಬೇಕು. ಇದು ಯಾಕೆಂದರೆ ಧರ್ಮಗಳ ಮಧ್ಯೆ ಸಾಮರಸ್ಯ ಬೆಸಬೇಕಾದಂಥ ಕೆಲಸ ಇರೋದು ಸಂವಿಧಾನದ ಆಶಯದಡಿ ಕೆಲಸ ಮಾಡುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ. ಆದರೆ ಸಂವಿಧಾನ ವಿರುದ್ಧವಾಗಿ ಕೆಲಸ ಮಾಡುವಂಥದ್ದು, ಜನಾಂಗಗಳ ವಿರುದ್ಧ, ಧರ್ಮಗಳ ವಿರುದ್ಧ ವಿಷಬೀಜ ಬಿತ್ತುವಂತಹ ಕೆಲಸವನ್ನು ಮಾಡ್ತಿರುವಂಥ ಸಚಿವರಿಗೆ ನಮ್ಮ JDS ಪಕ್ಷದ ವತಿಯಿಂದ ಧಿಕ್ಕಾರವಿದೆ. ಇವತ್ತು ಎಲ್ಲ JDS ಪಕ್ಷದಿಂದ ಮುಖ್ಯವಾಗಿ ನಾಯಕರುಗಳು ಬಂದಿದ್ದಾರೆ. ಪ್ರತಿಭಟನೆಯಲ್ಲಿ ಜೆಡಿಎಸ್ ಮುಖಂಡರಾದ ಕವನಗೌಡ, ಪ್ರಸಾದ್ ಬಳಲಹಳ್ಳಿ, ಕರಗೂರು ರಮೇಶ್, ಉದೇಶ್ ಬಾಳುಪೇಟೆ, ಕ್ಯಾನಹಳ್ಳಿ ರಂಜಿತ್, ಗಿರೀಶ್ ಇನ್ನಿತರರು ಹಾಜರಿದ್ದರು. ಕನ್ನಡದ ಕಂಪನ್ನು ನಾಡಿನಾದ್ಯಂತ ಪಸರಿಸುವ ಕನ್ನಡ ಜ್ಯೋತಿ ರಥಕ್ಕೆ ತಾಲೂಕು ಆಡಳಿತದ ವತಿಯಿಂದ ಭವ್ಯವಾದ ಸ್ವಾಗತವನ್ನು ಕೂವನಹಳ್ಳಿ ಬಳಿ ಕೋರಲಾಗಿದೆ ಎಂದು ತಹಸೀಲ್ದಾರ್ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರಾದ KK ಕೃಷ್ಣಮೂರ್ತಿ ತಿಳಿಸಿದರು. 2024ನೇ ಸಾಲಿನಲ್ಲಿ ಡಿಸೆಂಬರ್ 20, 21 ಮತ್ತು 22ರಂದು ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೆಯುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಚಾರ ಜ್ಯೋತಿ ರಥವನ್ನು ತಾಲೂಕು ಆಡಳಿತ ಮತ್ತು ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಸ್ವಾಗತಿಸಿ ಮಾತನಾಡಿದ ಅವರು, ಕನ್ನಡ ಭಾಷೆ, ನೆಲ, ಜಲ ಅಭಿಮಾನವನ್ನು ಎಲ್ಲರಲ್ಲೂ ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಚಾರ ಜ್ಯೋತಿ ರಥವು ಜಾಗೃತಿಗೊಳಿಸುತ್ತದೆ ಎಂದು ಹೇಳಿದರು. ಮಂಡ್ಯ ಜಿಲ್ಲೆಯಲ್ಲಿ ನಡೆಯುವಂಥ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಗವಾಗಿ ಇದೇ ತಿಂಗಳು ಕನ್ನಡ ಜ್ಯೋತಿಯನ್ನು ಹೊತ್ತ ರಥವು 22/9/2024ರಂದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಭುವನಗಿರಿಯಲ್ಲಿರುವ ಕನ್ನಡ ಭುವನೇಶ್ವರಿ ತಾಯಿಯ ದೇವಾಲಯದಲ್ಲಿ ಉದ್ಘಾಟನೆಯಾಗಿ ಈಗ ನಮಗೆ ಕನ್ನಡ ರಥವು ಕೊಡಗು ಜಿಲ್ಲೆ ಅರ್ಕಲಗೂಡು ತಾಲೂಕಿನ ಮೂಲಕ ನಮ್ಮ ಮುರುಡೇಶ್ವರ ತಾಲೂಕಿನ ಬೂನಹಳ್ಳಿಯಲ್ಲಿ ನಾವು ಎಲ್ಲರೂ ಕೂಡ ತಾಲೂಕು ಮಟ್ಟದ ಅಧಿಕಾರಿಗಳು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಎಲ್ಲ ಜನಪ್ರತಿನಿಧಿಗಳು ಗೌರವಯುತವಾಗಿ ಬೂನಹಳ್ಳಿಯಲ್ಲಿ ನಾವು ಕನ್ನಡ ರಥವನ್ನು ಬರಮಾಡಿಕೊಂಡಿದ್ದೇವೆ. ಕನ್ನಡದ ತಪ್ಪನ್ನು ಇದು ಇಡೀ ಕರ್ನಾಟಕದಾದ್ಯಂತ ಪಸರಿಸಿಕೊಂಡು
ಬರ್ತಾ ಇದೆ. ಕನ್ನಡ ನಾಡು ನುಡಿ ಜಲ ಗಡಿ ಕನ್ನಡ ಭಾಷಾಭಿಮಾನ ಕನ್ನಡ ಭಾಷಾ ಪ್ರೇಮವನ್ನು ಕಾಪಾಡಿಕೊಂಡು ಹೋಗುವ ನಿಟ್ಟಿನಲ್ಲಿ ಎಲ್ಲ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಕನ್ನಡ ರಥಯಾತ್ರೆಯು ಸಾಗಿ ಬರ್ತಾ ಇದೆ. ಈ ದಿನ ನಾವು ಅರಕಲಗೂಡು ತಾಲೂಕು ಆಡಳಿತ ವತಿಯಿಂದ ನಾವು ಕನ್ನಡ ರಥವನ್ನು ಬರಮಾಡಿಕೊಂಡು ಈ ದಿನ ಗಾಂಧಿ ಸರ್ಕಲ್ ಮತ್ತು ಅಂಬೇಡ್ಕರ್ ಸರ್ಕಲ್ ಅನ್ನು ಬಳಸ್ಕೊಂಡು ನಂತರದಲ್ಲಿ ಸಾರ್ವಜನಿಕ ಸಮುದಾಯ ಭವನ ಗಣಪತಿ ಮಂಡಲ ಅಲ್ಲಿ ಸಮಾಪ್ತಿ ಆಗಲಿದೆ. ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಆರ್.ಬಿ. ಪುಟ್ಟೇಗೌಡ, ಹಿರಿಯ ಸಾಹಿತಿಗಳಾದ ನಾಗೇಶ್ ಗೌಡಿನ್ಯ, ಪುರಸಭೆ ಮುಖ್ಯಾಧಿಕಾರಿ ಸಿ.ಡಿ. ನಾಗೇಂದ್ರ ಕುಮಾರ್, ಪುರಸಭೆ ಉಪಾಧ್ಯಕ್ಷರಾದ ಶ್ರೀಮತಿ ಸಾವಿತ್ರಿ, ಪುರಸಭೆ ಸದಸ್ಯರಾದ ಎಚ್.ಡಿ. ಕುಮಾರಸ್ವಾಮಿ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ತಾಲೂಕು ಕಾರ್ಯದರ್ಶಿ ಕುಮುದ ಇನ್ನಿತರರು ಹಾಜರಿದ್ದರು. ಇದೀಗ ಜಾಹೀರಾತು. ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿದೆಯಾ? ನೋ ವರೀಸ್. whitegold.moneyಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸಿಕೊಳ್ಳಿ. ಮೊದಲನೇ ಸಲ ಅವಳನ್ನು ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯಿತು. ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ? ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನೂ ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ. ಆಗ ಸ್ವಲ್ಪ ಚಿನ್ನ ಮಾರಬೇಕಾಗಿ ಬಂತು. ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ, ಅದೇ ಮುಖ್ಯ ತಾನೇ. ನೀವು ಕೂಡ ಒಂದ್ಸಲ whitegold.moneyನ ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ. ವಿಜಯ್ ಸಿಲ್ವರ್ ಪ್ಯಾಲೇಸ್, ವಿಜಯ್ ಸಿಲ್ವರ್ ಪ್ಯಾಲೇಸ್, ವಿಜಯ್ ಸಿಲ್ವರ್ ಪ್ಯಾಲೇಸ್, ವಿಜಯ್ ಸಿಲ್ವರ್ ಪ್ಯಾಲೇಸ್ ಹಾಸನದ ಹೆಸರಾಂತ ಕೊಥಾರಿ ಗ್ರೂಪ್ಸ್ ರವರ ಮತ್ತೊಂದು ಕೊಡುಗೆ. ವಿಜಯ್ ಸಿಲ್ವರ್ ಪ್ಯಾಲೇಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನೂತನವಾಗಿ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಸುಂದರ ತಾಣ, ಬೆಳ್ಳಿಯ ಆಭರಣಗಳ ಏಕೈಕ ಶೋರೂಮ್ ವಿಜಯ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲಾ ಮಾದರಿಯ ಬೆಳ್ಳಿ ಆಭರಣಗಳು 92.5 ಹಾಲ್ಮಾರ್ಕ್ ನಲ್ಲಿ ದೊರೆಯುತ್ತದೆ. ACPL ಪ್ರಾಡಕ್ಟ್ಗಳ ಅಧಿಕೃತ ಮಾರಾಟಗಾರರು. ಉತ್ತಮ ಗುಣಮಟ್ಟದ ಸಿಲ್ವರ್ ಉತ್ಪನ್ನಗಳು ನಿಮಗಾಗಿ. ಆಂಟಿಕ್ ಜುಮ್ಕೀಸ್, ಎಮರೈಟ್ ವಸ್ತುಗಳು, ACPL ಪ್ರಾಡಕ್ಟ್ಗಳು, ದೇವರ ವಿಗ್ರಹಗಳು, ಬೆಳ್ಳಿ ತಟ್ಟೆ, ಬೆಳ್ಳಿಯ ದೀಪಗಳು, ಬೆಳ್ಳಿಯ ಚೈನ್ಗಳು, ಉಂಗುರಗಳು, ಬ್ರಾಸ್ಲೆಟ್ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ. ಮಕ್ಕಳ ಬೆಳ್ಳಿ ಆಟದ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ನಲ್ಲಿ ದೊರೆಯುತ್ತವೆ. ಬೆಳ್ಳಿ ವಸ್ತುಗಳ ಖರೀದಿಗೆ ಸಂಪರ್ಕಿಸಿ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಚೌಕ್, ದೇವಿಗೆರೆ ಸರ್ಕಲ್, ಹಾಸನ. ಮೊಬೈಲ್ ನಂಬರ್ 9060133333 ಮತ್ತು 7019826466. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 95629555026 ಮತ್ತು 9633152552.
ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ. ಇಲ್ಲಿ ದೊರೆಯುವ ಸೌಲಭ್ಯಗಳು 24x7 ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಅತ್ಯಾಧುನಿಕ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಎಕ್ಸ್ರೇ, ಡಾಪ್ಲರ್ ಮತ್ತು ಮೆಮೊಗ್ರಫಿ ಸೌಲಭ್ಯಗಳು, ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು, ದಿನದ 24 ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು, ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ, ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರರೋಗಿ ಸೇವಾ ವಿಭಾಗ, ಉತ್ತಮ ಗಾಳಿ, ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್, ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು, ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು, ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ. ಡಾಕ್ಟರ್ ವಿನಾಯಕ್ ಎನ್, ಮುಖ್ಯ ಆಡಳಿತಾಧಿಕಾರಿಗಳು ಮತ್ತು ನಿರ್ದೇಶಕರು. ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹೊಳೆನರಸೀಪುರದಿಂದ ಆಗಮಿಸಿದ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ತಹಸೀಲ್ದಾರ್ ನವೀನ್ ಕುಮಾರ್ ತಾಲೂಕಿನ ಗನಿಕಡ ಗ್ರಾಮದ ಬಳಿ ಸ್ವಾಗತಿಸಿದರು. ನಂತರ ಮಾತನಾಡಿದ ಅವರು, ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸರ್ಕಾರ ಕನ್ನಡದ ಸಮ್ಮೇಳನವನ್ನು ಮಾಡುತ್ತಿದ್ದು, ಇದೇ ಡಿಸೆಂಬರ್ 20, 21, 22ರಂದು 3 ದಿನಗಳ ಕಾಲ ಸಕ್ಕರೆ ನಾಡು ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದ್ದು, ನಮ್ಮ ತಾಲೂಕಿನಿಂದ ಕನ್ನಡದ ಮನಸ್ಸುಗಳು, ಸಂಘಟನೆಗಳು ಹಾಗೂ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಸಹಕರಿಸಬೇಕು. ಕನ್ನಡದ ಭಾಷಾ ಪ್ರೇಮ ಇನ್ನಷ್ಟು ಪಸರಿಸಿ ಕನ್ನಡದ ಗಟ್ಟಿತನಕ್ಕೆ ಕನ್ನಡಿಗರಾದ ನಮ್ಮಗಳ ಕರ್ತವ್ಯವಾಗಿದೆ. ಮಂಡ್ಯದಲ್ಲಿ ಸಮ್ಮೇಳನ ನಡೆಯುತ್ತಿರುವುದು ಸ್ವಾಗತಾರ್ಹ ಎಂದು ಹೇಳಿದರು. ಉಳಿಸೋದು ಮತ್ತು ಬೆಳೆಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಸೊ ನೀವೆಲ್ಲ ಕೂಡ ನೋಡಿದ್ದೀರ, ಇವತ್ತು ಚನ್ನರಾಯಪಟ್ಟಣದಲ್ಲಿ ಯಾವುದೇ ಮಳಿಗೆಯಲ್ಲೂ ಕೂಡ ಅನ್ಯ ಭಾಷೆಯ ಒಂದು ನಾಮಫಲಕವನ್ನು ಇಲ್ಲದಲೇ ಎಲ್ಲವನ್ನು ತೆಗೆಸಾಕಿ ಎಲ್ಲ ಕಡೆ ಇವತ್ತು ಕನ್ನಡದಲ್ಲಿ ನಾಮಫಲಕನ್ನು ಹಾಕ್ಸಿದ್ದೀವಿ. ಅದೇ ರೀತಿ ಪ್ರತಿ ಗ್ರಾಮ ಪಂಚಾಯತಿ ವಿಲೇಜ್ಗಳಲ್ಲೂ ಕೂಡ ನಾವು ಕನ್ನಡ ನಾಮಫಲಕನ ಹಾಕ್ಸಿದ್ದೀವಿ. ಒಟ್ಟಾಗಿ ನಾವು ಬೇರೆ ಭಾಷೆನ ಪ್ರೀತಿಸೋದ್ರ ಜೊತೆ ನಮ್ಮ ಕನ್ನಡಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕನ್ನಡ ಭಾಷೆ, ಸಾಹಿತ್ಯ ಇರ್ಬೋದು, ಸಂಗೀತ ಇರಬಹುದು, ವಾಸ್ತುಶಿಲ್ಪ ಇರ್ಬೋದು, ಪ್ರತಿಯೊಂದರಲ್ಲೂ ಪ್ರಪಂಚದಲ್ಲೇ ಅಗ್ರಸ್ಥಾನದಲ್ಲಿದೆ. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ಬೇಲೂರು ಹಳೆಬೀಡಿನ ಕಲಾ ವಾಸ್ತುಶಿಲ್ಪ ಇರ್ಬೋದು, ನಮ್ಮ ಶ್ರವಣ ಬೆಳಗುದ ಗೊಮ್ಮಟೇಶ್ವರ ಮೂರ್ತಿ ಇರ್ಬೋದು. ಸೊ ಇವೆಲ್ಲ ಪ್ರಪಂಚದಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುತ್ತೆ. ಅದೇ ರೀತಿ ನಮ್ಮಲ್ಲಿ ತಮಗೆಲ್ಲ ಗೊತ್ತಿದೆ, ರಾಷ್ಟ್ರಕವಿಗಳು ನಮ್ಮ ಸಾಹಿತ್ಯವನ್ನು ಎಷ್ಟು ಉತ್ತಮ ಮಟ್ಟಕ್ಕೆ ಏರಿಸಿದ್ದಾರೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ
ಇಡೀ ಪ್ರಪಂಚಕ್ಕೆ ಮಾದರಿಯಾಗುವಂತಹ ಇಂಜಿನಿಯರ್ ವಿಶ್ವೇಶ್ವರಯ್ಯ ನೆಲೆಸಿರುವಂತಹ ಏನು ದೇಶ ನಮ್ಮದಾಗಿದೆ. ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್, ಇಒ ಸುನೀಲ್ ಕುಮಾರ್, ಮುಖ್ಯಾಧಿಕಾರಿ ಹೇಮಂತ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ದೀಪಾ, ಪುರಸಭಾ ಅಧ್ಯಕ್ಷೆ ಬಸನಶಂಕರಿ ರಘು, ಕಸಾಪ ಮಾಧ್ಯಮ ಕಾರ್ಯದರ್ಶಿ ನಂದನ್ ಪುಟ್ಟಣ್ಣ, ಗೌರವ ಕಾರ್ಯದರ್ಶಿಗಳಾದ ಶಿವನಗೌಡ ಪಾಟೀಲ್ ಇನ್ನಿತರರು ಹಾಜರಿದ್ದರು. ಫೋಕ್ಸೋ ಕಾಯ್ದೆಯನ್ನು ಮಕ್ಕಳ ಹಿತರಕ್ಷಣೆಗಾಗಿ ಜಾರಿಗೆ ತರಲಾಗಿದ್ದು, ಅದರಲ್ಲೂ ವಿಶೇಷವಾಗಿ ಮಕ್ಕಳನ್ನು ಎಲ್ಲ ರೀತಿಯ ಲೈಂಗಿಕ ದೌರ್ಜನ್ಯ ಅಪರಾಧಗಳಿಂದ ಪಾರು ಮಾಡುವುದು ಕಾಯ್ದೆಯ ಮುಖ್ಯ ಉದ್ದೇಶ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಜಿಕೆ ದಾಕ್ಷಾಯಿಣಿ ಹೇಳಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ ಹಾಗೂ ವಿವಿಧ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶಿಕ್ಷಕರಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಕರು ನಾವುಗಳೆಲ್ಲ ವಿವಿಧ ಭಾಗಗಳಿಂದ ಬಂದಿದ್ದು, ಅದರಲ್ಲೂ ಗ್ರಾಮೀಣ ಪ್ರದೇಶದಿಂದಲೂ ಬಂದಿದ್ದಾರೆ. ನಿಮ್ಮಿಂದ ಶಿಕ್ಷಣ ಪಡೆದ ಮಗು ಉನ್ನತ ಸ್ಥಾನಕ್ಕೆ ಹೋದಾಗ ಶಿಕ್ಷಕರಿಗೆ ಸಂತೋಷವಾಗುತ್ತದೆ. ಶಿಕ್ಷಕ ವೃತ್ತಿ ಎಂದರೆ ಹೆಮ್ಮೆ ಪಡುವಂತಹ ವೃತ್ತಿ ಆಗಿದೆ. ಗುಣಮಟ್ಟವನ್ನು ಕಾಪಾಡುವುದು ತಮ್ಮಲ್ಲೇ ಇರುತ್ತದೆ. ಸರ್ಕಾರಿ ಶಾಲೆಯಿಂದ ಓದಿದವರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೂಡ ಇದ್ದಾರೆ. ಗ್ರಾಮೀಣ ಮಕ್ಕಳಿಗೆ ಓದುವ ಆಸಕ್ತಿ ಹೆಚ್ಚು ಇರುತ್ತದೆ. ಯಾವುದೇ ಕಷ್ಟ ಬಂದರೂ ಎದುರಿಸುವ ಶಕ್ತಿ ಗ್ರಾಮೀಣ ಮಕ್ಕಳಿಗೆ ಹೆಚ್ಚು ಇರುತ್ತದೆ. ಫೋಕ್ಸೋ ಕಾಯ್ದೆ ಏಕೆ ಬೇಕು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯ. ಭಾರತದ ಸಂವಿಧಾನದ 15(3) ವಿಧಿಯ ಅಗತ್ಯವನ್ನು ಈ ಕಾಯ್ದೆ ಪೂರೈಸುತ್ತದೆ. ಫೋಕ್ಸೋ ಕಾಯ್ದೆ ಎಂದರೇನು, ಯಾವುದು ಅಪರಾಧ, ಕಾಯ್ದೆಯ ಲಕ್ಷಣಗಳೇನು, ಉದ್ದೇಶಗಳೇನು, ಯಾವಾಗ ಈ ಕಾಯ್ದೆ ಅನ್ವಯವಾಗುತ್ತದೆ, ತಿದ್ದುಪಡಿಗಳೇನು ಎಂಬುದರ ಬಗ್ಗೆ ಮಾಹಿತಿ ತಿಳಿಯಬೇಕು ಎಂದು ಕಿವಿಮಾತು ಹೇಳಿದರು. ಉನ್ನತ ಸ್ಥಾನಕ್ಕೆ ಹೋಗುತ್ತೆ, ಏನಾಗುತ್ತೆ ಅವರಿಗೆ? ಹೆಮ್ಮೆ ಆಗುತ್ತೆ. ಅಕ್ಕಪಕ್ಕದವರಿಗೆ, ರಿಲೇಟಿವ್ಸ್ಗೆ ಏನಾಗುತ್ತೆ? ಜೆಲಸ್, ಅಸೂಯೆ ಆಗುತ್ತೆ. ಅದರ ನಿಮ್ಮ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತೀರಾ? ಹೌದಾ? ಈಗ ನನ್ನ ಸ್ಟೂಡೆಂಟ್, ಈಗ ನನ್ನ ಯಾವುದನ್ನ ನೋಡಿದ್ರೆ ಎಷ್ಟು ಹೆಮ್ಮೆ ಆಗುತ್ತೆ ಯಾರಿಗೆ? ಶಿಕ್ಷಕರಿಗೆ. ಆ ಒಂದು ಅದೃಷ್ಟ ಶಿಕ್ಷಕರಿಗೆ ಮಾತ್ರ ಇರೋದು. ಆದ್ರಿಂದ ಎಲ್ಲರೂ ಕೂಡ ಹೆಮ್ಮೆ ಪಡುವಂತ ವೃತ್ತಿ ಶಿಕ್ಷಕ ವೃತ್ತಿ. ಆದ್ರೆ ಇವತ್ತು ನಾವು ಹಿಂದೆ ಪಡೆದಂತ ಗುಣಮಟ್ಟ ನಾವು ಕಾಪಾಡಿಕೊಳ್ಳುವಂಥದ್ದು ತಮ್ಮಲ್ಲೇ ಇದೆ. ಹಿಂದೆ ಇವತ್ತು ನೀವು ನೋಡಿರ್ಬೋದು, ಒಂದು ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಅವರೆಲ್ಲ ದೊಡ್ಡ ಕಾನ್ವೆಂಟ್ ಅಲ್ಲಿ ಅಥವಾ ಫಾರಿನ್ ಅಲ್ಲಿ ಓದ್ಬೋದಿರೋರು ಅಂತ ಆ ತರದ ಕಾನ್ಸೆಪ್ಟ್ ಏನಾದ್ರು ತಮ್ಮಲ್ಲಿ ಇದ್ರೆ ಖಂಡಿತ ಅದನ್ನ ಅಳಿಸಾಕಿಲ್ಲ. ಓದ್ ಬಂದಿರೋಂಥ ಮಕ್ಕಳುಗಳು ಎಲ್ಲಿಂದ? ಹಳ್ಳಿಯಿಂದ ಒಂದು ಸರ್ಕಾರಿ ಶಾಲೆಯಿಂದ ಓದ್ ಬಂದಿರೋರು. ಎಲ್ಲರೂ ಕೂಡ ಹೆಚ್ಚಿಗೆ ಮೆಜಾರಿಟಿ ಯಾವುದೋ ಒಂದು 10% ಮಕ್ಕಳು ಒಂದು ಅಧಿಕಾರಿಗಳ ಮಕ್ಕಳಿರ್ಬೋದು ಅಥವಾ ಒಂದು ಸಿಟಿ ವಿದ್ಯಾಭ್ಯಾಸವನ್ನ ಪಡೆದಿರುವಂಥದ್ದು. ಆದ್ರೆ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗ್ತಿದೆ? ಸಮಸ್ಯೆಗಳು ಬರ್ತದೆ. ಒಂದು ವೃತ್ತಿಯನ್ನು ಅಲಂಕರಿಸ್ತಾರೆ, ವೃತ್ತಿಯನ್ನು ಸ್ವೀಕರಿಸ್ತಾರೆ. ಅವರಿಗೆ ಸಮಸ್ಯೆಗಳನ್ನ ಎದುರಿಸುವಂತ ಶಕ್ತಿ ತುಂಬಾ ಕಡಿಮೆ ಇರುತ್ತೆ. ಆದ್ರೆ ನಮ್ಮ ಗ್ರಾಮೀಣ ಮಕ್ಕಳುಗಳಿಗೆ ಹೆಚ್ಚಿರುತ್ತೆ. ಅವ್ರಿಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ಅದನ್ನ ಫೇಸ್ ಮಾಡುವಂತ ಧೈರ್ಯ ಅವರಿಗೆ ಇರೋದು. ಯಾಕಂತಂದ್ರೆ ಅವರಲ್ಲಿ ಎಲ್ಲಾ ಕಷ್ಟಗಳನ್ನ ಅನುಭವಿಸಿ ಮೇಲ್ ಬಂದಿರ್ತಾರೆ. ಆದ್ರಿಂದ ಅವ್ರಿಗೆ ಏನು ಅನ್ಸೋದಿಲ್ಲ. ಆ ಕಷ್ಟಗಳನ್ನ ಎದುರಿಸಿ ಹೇಗೆ ನಾವು ಈಚೆ ಬರೋದು ಅನ್ನೋ ಒಂದು ತಂತ್ರ ಆ ಮಕ್ಕಳಿಗೆ ಗೊತ್ತಿರೋದು. ಅದರಿಂದ ನೀವೆಲ್ಲರೂ ಹೆಮ್ಮೆ ಪಡಬೇಕು. ಮತ್ತೆ ಸರ್ಕಾರಿ ಶಾಲೆಗಳ ಇವತ್ತಿನ ಒಂದು ದಿನಗಳಲ್ಲಿ ಕೂಡ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಆಗಬೇಕು ಅನ್ನೋದು ತುಂಬಾ ಜನ ಒಂದು ಆಕಾಂಕ್ಷೆ. ನಾನು ಹಿಂದೆ ಒಂದು ಯಾವ್ದಾರ ಒಂದು ಶಾಲೆಯಲ್ಲಿ ನಾವು ನಿಂತಾಗ ಅಂದ್ರೆ ನಾವು ಶಾಲೆಯ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ, ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಡಿಟಿ ಪ್ರಸನ್ನ, ಶಾರದಾ, ಚಂದ್ರಿಕಾ ಇತರರು ಉಪಸ್ಥಿತರಿದ್ದರು. ಯುವ ಜನರಲ್ಲಿ, ರೈತರಲ್ಲಿ ಮತ್ತು ನಾಗರಿಕರಲ್ಲಿ ವೃತ್ತಿಪರತೆಯನ್ನು ಹಾಗೂ ಆಧುನಿಕ ತಂತ್ರಜ್ಞಾನದ ಬಳಕೆಯನ್ನು ಹೆಚ್ಚಿಸಲು ಶೂನ್ಯ ಫೌಂಡೇಶನ್ ವತಿಯಿಂದ ನವೆಂಬರ್ 17ರ ಭಾನುವಾರದಂದು ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದು ವಿಜ್ಞಾನಿ ಹಾಗೂ ಫೌಂಡೇಶನ್ನ ವಾಲಂಟಿಯರ್ ಡಾಕ್ಟರ್ ಜಿಪಿ ಶಿವಕುಮಾರ್ ತಿಳಿಸಿದರು. ನಮ್ಮ ಶೂನ್ಯ ಫೌಂಡೇಶನ್ ಒಂದು ಆಧ್ಯಾತ್ಮಿಕ ಸಂಸ್ಥೆ. ಈ ಸಂಸ್ಥೆ ಅಡಿಯಲ್ಲಿ ಮಾನವ ಸಬಲೀಕರಣಕ್ಕಾಗಿ ತುಂಬಾ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರ್ತೀವಿ. ಅದರಲ್ಲಿ ಇವಾಗ ನಾನು ಹೇಳಕ್ ಬಂದಿರೋದು ಒಂದು ವರ್ಕ್ಶಾಪ್ ಅಂದ್ರೆ ಕಾರ್ಯಾಗಾರ, ಮಾನವ ಸಬಲೀಕರಣದ ಬಗ್ಗೆ ಒಂದು ಕಾರ್ಯಾಗಾರ.
ಸೊ ಈ ಕಾರ್ಯಾಗಾರದಲ್ಲಿ ಬೇಸಿಕಲಿ ನಾವು ಯುವಜನರಲ್ಲಿ, ರೈತರಲ್ಲಿ ಮತ್ತು ನಾಗರಿಕರಲ್ಲಿ ವೃತ್ತಿಪರತೆಯನ್ನು ಮತ್ತು ಆಧುನಿಕ ತಂತ್ರಜ್ಞಾನದ ಬಳಕೆಯನ್ನು ಹೆಚ್ಚಿಸಲು ಶೂನ್ಯ ಫೌಂಡೇಶನ್ ಸಂಸ್ಥೆಯ ವತಿಯಿಂದ ಒಂದು ದಿನದ ಕಾರ್ಯಾಗಾರವನ್ನು ನವೆಂಬರ್ 17, 2024 ಭಾನುವಾರದಂದು ಆಯೋಜಿಸಿದ್ದೇವೆ. ಈ ಕಾರ್ಯಾಗಾರವು ಮುಖ್ಯವಾಗಿ ಕೃಷಿ, ಆರೋಗ್ಯ, ಆದಾಯ, ಆಧುನಿಕ ಶಿಕ್ಷಣ, ಉದ್ಯೋಗ, ಕಾನೂನು ಸಲಹೆ, ಯೋಗ ಮತ್ತು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಜಾವಗಲ್ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದೇ ಸೂರಿನಡಿ ಆಯೋಜಿಸಿರುವ ಒಂದು ವಿಶಿಷ್ಟ ಕಾರ್ಯಾಗಾರವಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ವೈದ್ಯರಾದ ಡಾಕ್ಟರ್ ಮೇಘನಾ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡವನ್ನು ಮರೆತರೆ ನಮಗೆ ನರಕ. ಕನ್ನಡಿಗರ ಮನಸ್ಸು ಎಂದರೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವುದು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹೇಳಿಕೆ. ರೈತರ ಪಹಣಿಗಳಲ್ಲಿ ನಮೂದಿಯಾಗಿರುವ ವಕ್ಫ್ ಆಸ್ತಿ ಎಂಬುದನ್ನು ರದ್ದುಗೊಳಿಸಿ ಆದೇಶವನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಕನ್ನಡಪರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವ ಸಚಿವ ಜಮೀರ್ ಅಹಮದ್ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕೆಂದು ಆಗ್ರಹಿಸಿ ಯುವ ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.